12 ಆ ಸಂದರ್ಭದಲ್ಲಿ ಆದಂತ ಒಂದು ಸೌಜನ್ಯ ಕೇಸನ್ನು ನೀವು ಮಾತಾಡ್ತಾ ಹೇಳಿದ್ರಿ. ಬನ್ನಿ ಈಗೋಗಿ ನಾವು ಸತ್ಯವನ್ನ ಕೇಳೋಣ ಅಂತ. ಸೊ ನಾವು ಅನನ್ಯ ಭಟ್ ಬಿಡೋಣ, ಸುಜಾತ ಭಟ್ ಬಿಡೋಣ, ಎಲ್ಲರನ್ನೂ ಬಿಡೋಣ, ಸತ್ಯವನ್ನ ಈಗೋ ಕೇಳೋಣ ಅಂತ ಹೇಳ್ತಿದ್ದೀರಲ್ಲ ಸರ್. 12 ವರ್ಷದ ಹಿಂದೆ ಈ ಮಾತು ಬರ್ಬೋದಿತ್ತಲ್ಲ, ಬನ್ನಿ ನಾವು ಸತ್ಯವನ್ನ ಕೇಳೋಣ, ಇದೇ ಚಾನಲ್ಗೆ ಬಂದು ಹೇಳ್ಬೋದಿತ್ತು, ಅಥವಾ ಒಂದಿಷ್ಟು ಸಂಘಟನೆ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಬನ್ನಿ ನಾವು ಸತ್ಯವನ್ನ ಕೇಳೋಣ. ಏನ್ ಗೊತ್ತಿದೆ ನಿಮಗೆ ಸೌಜನ್ಯ ಕೇಸಿನ ಬಗ್ಗೆ? ಸರಿ, ಒಂದು ಅನ್ಯಾಯ ಆಗಿದೆ. ಸೌಜನ್ಯ ಕೇಸಿನ ಬಗ್ಗೆ ಏನ್ ಗೊತ್ತಿದೆ? ಯಾವತ್ತಾಗಿದ್ದು ಸೌಜನ್ಯ ಕೇಸು? ಸರ್ 2000 ನಾನು ಪ್ರಶ್ನೆ ಕೇಳಿದ್ದು ಉತ್ತರ ಕೊಡಬೇಕು. ಯಾವಾಗ ಆಗಿದ್ದು? 2012. ಆಯ್ತು. ಯಾವತ್ತು ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು ಬಂದಿದ್ದು? ಯಾವತ್ತು ಕಿವಿ ಮಂದ ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು ಯಾವಾಗ ಬಂತು? ನೀವು 12 ವರ್ಷದ ಹಿಂದೆ ಯಾಕೆ ನೀವು ಸೌಜನ್ಯ ನ್ಯಾಯ ಕೇಳಲಿಲ್ಲ ಅಂತಂದಾಗ 12 ವರ್ಷದ ಹಿಂದೆ ವಿದ್ಯಮಾನ ಏನಿತ್ತು ಅನ್ನೋದು ತಿಳ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಅಷ್ಟೇ. 12 ವರ್ಷದಿಂದ ಸಿಚುವೇಶನ್ ಏನಿತ್ತು ಅದಕ್ಕೆ ಅವ್ರು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. 2012 ಆಕೆದು ರೇಪ್ ಆಯ್ತು, ಮರ್ಡರ್ ಆಯ್ತು, ಆಯ್ತಾ? 2013 ಅಲ್ಲಿಗೆ ಪೊಲೀಸ್ದು ವಿಚಾರಣೆ ಮುಗಿತು. ಪೊಲೀಸ್ ವಿಚಾರಣೆಯಲ್ಲಿ ಸಂತೋಷ್ ರಾವ್ ಸಿಕ್ಕಾಕೊಂಡ. ಸಂತೋಷ್ ರಾವ್ಗೆ ಫೆಮೋಸಿಸ್ ಇತ್ತು, ಸಂತೋಷ್ ರಾವ್ ಪ್ರಾಬ್ಲಮ್ ಇದಿತ್ತು, ಎಲ್ಲ ಇತ್ತು. ಪೊಲೀಸ್ ಹೇಳಿದ್ರು ಈತ ರೇಪ್ ಮಾಡಿದ್ದು. 2013 ಅಲ್ಲಿ ಒಂದು ಖಾಸಗಿ ಚಾನಲ್ ಅಲ್ಲಿ ಮಾತಾಡ್ತಾ ಮಹೇಶ್ ತಿಮರೋಡಿ ನಿಶ್ಚಲ್ ಜೈನ್ ಹೆಸರನ್ನು ತಗೊಂಡ್ ಬಂದ್ರು. ಅಲ್ಲಿವರೆಗೂ ಇರಲಿಲ್ಲ. ನಿಶ್ಚಲ್ ಜೈನ್ ವಿದೇಶಕ್ಕೆ ಹೋಗಿದ್ರು, ಆಗಿರ್ಲಿಲ್ಲ ಅಂತೆಲ್ಲ ಬಂತು. ಆದ್ರೂ ನಿಶ್ಚಲ್ ಜೈನ್ ಮೇಲೆ ಆರೋಪ ಮಾಡೋದು ನಿಲ್ಲಿಲ್ಲ. ಸೌಜನ್ಯ ವಿಷಯದಲ್ಲಿ ಹ್ಯಾಶ್ಟ್ಯಾಗ್ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕುವಂಥವ್ರಿಗೂ ಇದು ಗೊತ್ತಿರಬೇಕು. ಸಂತೋಷ್ ರಾವ್ ಬಂಧಿತರಾದ ದಿವಸ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಸ್ಟೇಷನ್ ಎದುರಿಗೆ ಬಂದು ಆತನನ್ನು ನಮ್ಮ ವಶಕ್ಕೆ ಕೊಡಬೇಕು, ನಾವು ಹೊಡೆದುಕೊಳ್ತೀವಿ ಅಂತ ಪ್ರತಿಭಟನೆ ಮಾಡಿ ಅವನು ರೇಪ್ ಅಂಡ್ ಮರ್ಡರ್ ಮಾಡಿದ್ದಾನೆ ಅಂತ. 1 ವರ್ಷದ ನಂತರ ಒಂದು ಖಾಸಗಿ ಚಾನೆಲ್ನಲ್ಲಿ ಕೂತ್ಕೊಂಡು ಮಾತನಾಡುವಾಗ ಸಂತೋಷ್ ರಾವ್ ಒಬ್ಬನೇ ಇರಲಿಲ್ಲ, ಸಂತೋಷ್ ರಾವ್ ಜೈಲಿನಲ್ಲಿ ನಮ್ಮವರ ಜೊತೆಗೆ ಹಂಚಿಕೊಂಡಿದ್ದಾನೆ, ನಾನು ಒಬ್ಬನೇ ಮಾಡಿಲ್ಲ ಇದನ್ನ, ನನ್ನ ಜೊತೆಗೆ ಉಳಿದವರಿದ್ರು ಅಂತ ಹೇಳಿಕೊಂಡಿದ್ದಾನೆ, ಸಂತೋಷ್ ರಾವನ ಜೊತೆಗೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು. ಇದು ಖಾಸಗಿ ಚಾನೆಲ್ನಲ್ಲಿ ಹೇಳಿದ ಮಾತು. 3 ವರ್ಷ ಆದಮೇಲೆ ಸಂತೋಷ್ ರಾವ್ ನಿರಪರಾಧಿ, ವಿನಾಕಾರಣ ಸಿಲುಕಿಸ್ಬಿಟ್ರು. ಯಾವುದು ಸತ್ಯ ಇದರಲ್ಲಿ? ನಿಮಗೇನನ್ಸುತ್ತೆ? ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿದ ಈ 3 ಮಾತುಗಳನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದು ಸತ್ಯ? ಸಂತೋಷ್ ರಾವ್ನೇ ಆರೋಪಿ, ಅವನೇ ರೇಪ್ ಅಂಡ್ ಮರ್ಡರ್ ಮಾಡಿದವನು. ಸಂತೋಷ್ ರಾವ್ ಜೊತೆಗೆ ಇತರರು ಇದ್ದರು. ಸಂತೋಷ್ ರಾವ್ ಸಂಪೂರ್ಣ ನಿರಪರಾಧಿ, ಬೇರೆ ಯಾರೋ ಮಾಡಿದ್ದಾರೆ. ಈ 3 ಮಾತುಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಂದ ಬಂದಿದೆ. 3ರಲ್ಲಿ ಯಾವ್ದು ಸತ್ಯ? ಯಾಕೆ ಮೊದಲಿಂದ 2 ಯಾಕೆ ಸುಳ್ಳು? ಅದು ಸಾಬೀತಾಗಿದೆ ಅಲ್ಲ ಸರ್? ಯಾವ್ದು ಸಾಬೀತಾಗಿದೆ? ಅವ್ನು ಮಾಡಿಲ್ಲ ಅಂದ್ರೆ ಬೇರೆ ಯಾರೋ ಮಾಡಿರ್ತಾರೆ. ಸೊ ಅದಕ್ಕೆ ತನಿಖೆ ಆಗ್ಬೇಕು ಸರ್. ಓಕೆ, ಯಾರು ನಮ್ಮ ಗಿರೀಶ್ ಮಟ್ಟಣ್ಣವರ್ ಶಾಸಕರ ಭವನದಲ್ಲಿ ಬಾಂಬ್ ಬಿಟ್ಟ ಆರೋಪ ಬಂತು, ಅರೆಸ್ಟ್ ಆದರು, ಸಸ್ಪೆಂಡ್ ಆದರು, ವಜಾ ಆದರು, ನಿರಪರಾಧಿಗಳಂತೂ ಬಿಡುಗಡೆ ಆಗಿದ್ದಾರೆ. ಅವ್ರು ಇಟ್ಟಿದ್ದಲ್ಲ, ಬೇರೆ ಯಾರು ಇಟ್ಟರಂಗಿದ್ರೆ ಬಾಂಬ್? ಇದು ಆಕ್ಚುಲಿ ಚೆನ್ನಾಗಿರೋದು. ತನಿಖೆ ಆಗ್ಬೇಕು ಸರ್. ಕರ್ನಾಟಕದಲ್ಲಿ ನಿರುದ್ಯೋಗ ಇದೆ, ಬಡತನ ಇದೆ, ವಿವಿಧ ಸಮಸ್ಯೆಗಳಿದೆ. ಇಡೀ ಕರ್ನಾಟಕ ವ್ಯವಸ್ಥೆ ಅಥವಾ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಈ ವ್ಯವಸ್ಥೆನ ನಾವು ಯಾಕೆ ಹೆಗಡೆ ಅವ್ರಿಗೆ ಕೊಟ್ಬಿಟ್ರೆ ನಮಗೇನು ಸಮಸ್ಯೆನೇ ಇರಲ್ಲಲ್ವಾ? ನೀವು ಹೇಳ್ತಾ ಇದ್ದೀರಾ ಯಾವುದೋ ಒಂದು ಸಾಯುವ ಹಾವನ್ನ ಕೋಳಿ ಸುತ್ಕೊಂಡ್ರೆ ಅದನ್ನ ಬದುಕಿಸ್ತಾರೆ ವೀರೇಂದ್ರ ಹೆಗಡೆ ಅಂತ ಹೇಳ್ತಾ ಇದ್ದೀರಾ. ನಾನು ಹೇಳಿದಲ್ಲ, ಪಾಟೀಲ್ ಪುಟ್ಟಪ್ಪ. ಸೊ ನೀವು ಅದನ್ನ ಈಗ ಪ್ರಸ್ತಾಪ ಮಾಡಿದ್ರಿ. ಸೊ ಹಾಗಾದ್ರೆ ಕರ್ನಾಟಕ ಏನ್ ಹೇಳೋದೇನಂದ್ರೆ ವೀರೇಂದ್ರ ಹೆಗಡೆ ಅವ್ರನ್ನ ಸಿಎಂ ಮಾಡ್ಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಅಲ್ಲ, ಸಿಎಂ ಅಲ್ಲ ಸರ್ ಹೇಳ್ತಾ ಇದ್ದಾರೆ ಅದೊಂದು ಖಾಸಗಿ ಸಂಸ್ಥೆ ಇಡೀ ಕರ್ನಾಟಕ ರಾಜ್ಯದ ವ್ಯವಸ್ಥೆಯನ್ನ ಹೆಗಡೆ ಅವರಿಗೆ ಕೊಟ್ಬಿಡೋಣ, ಒಂದು 5 ವರ್ಷ ಆಡಳಿತ ಮಾಡ್ಲಿ, ಹಾಗಾದ್ರೆ ನಾವು ಎಲ್ಲದಿಂದ ಈ ಒಂದು ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ತೀವ. ತನ್ನ ಕೈಯಲ್ಲಿರುವಂತಹ ರಿಸೋರ್ಸಸ್ ಅನ್ನು ಬಳಸಿಕೊಂಡು ಅದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಹೆಂಗ್ ಮಾಡಬಹುದು ಅನ್ನೋದಿದೆಯಲ್ಲ, ಅದು ಸಮಸ್ಯೆಗಳಿಂದ ಮುಕ್ತಗೊಳಿಸುವ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾನು SDM ಧಾರವಾಡದಲ್ಲಿ ಬೇಕಿದ್ರೆ ಇಂಟರ್ವ್ಯೂ ಮಾಡಬಹುದು ಅಲ್ಲಿನ ಡೀನ್ಗಳನ್ನ. ಸೀಳು ತುಟಿಯ ಒಂದು ಮಗು ವೀರೇಂದ್ರ ಹೆಗಡೆ ಹತ್ರ ಬರುತ್ತೆ. ನಗು ಅದು ಯಾವಾಗ್ಲೂ ನಗ್ಲಿಕ್ಕೆ ಆಗೋದಿಲ್ಲ. ಒಂದ್ಸಲ ಅವ್ರು ತಮ್ಮ ಡೀನ್ ಕರೆದು ಕೇಳ್ತಾರೆ, ಸೀಳು ತುಟಿಗೆ ಏನು ಮಾಡ್ಲಿಕ್ಕೆ ಆಗದೇ ಇಲ್ವಾ? ಆ ಮಗುವಿನ ಲೈಫ್ ಲಾಂಗ್ ನಗು ಇಲ್ವಾ? ಹಂಗೆ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ಮಾಡ್ಬೋದು ಸರ್, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೋದು ಅಂತ. ಎಷ್ಟು ಖರ್ಚಾಗುತ್ತೆ? 30,000 ರೂಪಾಯಿ. ಆಯ್ತು, ಹಾಗಿದ್ರೆ ಒಂದು ಅನೌನ್ಸ್ಮೆಂಟ್ ಕೊಡಿ, ಸ್ಮೈಲ್ ಚೈಲ್ಡ್ ಅಂತ ಹೇಳಿ ನಾವೊಂದು ಪ್ರಾಜೆಕ್ಟ್ ಶುರು ಮಾಡೋಣ ಅಂತ ಸ್ಮೈಲ್ ಚೈಲ್ಡ್ ಶುರು ಮಾಡ್ತಾರೆ. ಯಾರ್ಯಾರಿಗೆ ಸೀಳು ತುಟಿ ಇದೆಯೋ ಅವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಸೀಳು ತುಟಿ ಇರುವಂತ ಮಕ್ಕಳ ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಕಳಿಸ್ಕೊಡ್ತಾರೆ. ಏನೋ ಎಷ್ಟು ಆಪರೇಷನ್ಸ್ ಆಗಿದೆ? 30,000 ರೀ. ತನ್ನ ಎದುರಿಗೆ ಬಂದಿರುವಂತ ಸಮಸ್ಯೆಯನ್ನ ತನ್ನತ್ರ ಇರುವಂತ ರಿಸೋರ್ಸಸ್ ಅನ್ನ ಬಳಸಿಕೊಂಡು ಹೇಗೆ ಸಾಲ್ವ್ ಮಾಡೋದು ಅನ್ನೋದಿರುತ್ತಲ್ಲ, ಅದು ಬಹಳ ಬುದ್ಧಿಮತ್ತೆಯ ಕೆಲಸ. ಅವ್ರ ಹತ್ರ ಒಂದು ಪ್ರಾಬ್ಲಮ್ ಹೋಯ್ತು ಅಂದ್ರೆ ಮೊದಲಿಗೆ ಈ ದೇಶದಲ್ಲಿ ನ್ಯಾಚುರೋಪತಿ ಕಾಲೇಜ್ ಶುರು ಮಾಡಿದ್ದು ಧರ್ಮಸ್ಥಳ. ಅಲ್ಲಿವರೆಗೂ ನ್ಯಾಚುರೋಪತಿ ಮಾಡಬಹುದು ಅಂತ ಗೊತ್ತಿರಲಿಲ್ಲ. ದೇಶ ನ್ಯಾಚುರೋಪತಿ ಕಾಲೇಜ್ ಮಾಡಬೇಕು ಅಂತಂದಾಗ ಅದರ ಗೈಡ್ ಲೈನ್ಸ್ ಯಾರು ಕೊಡಬೇಕು ಅಂತಂದ್ರೆ ಧರ್ಮಸ್ಥಳ ಕೊಡಬೇಕು ಅಂತ ದೇಶ ಬಂತು. ವೀರೇಂದ್ರ ಹೆಗಡೆ ಅವ್ರ ಕೈ ರಾಜ್ಯ ಕೊಟ್ಟುಬಿಡಿ, ಉದ್ಧಾರ ಮಾಡ್ಬಿಡ್ತಾರೆ. ಅಲ್ಲ, ಒಬ್ಬ ನಿಸ್ವಾರ್ಥಿಯಾದ ಮನುಷ್ಯ, ಪ್ಯಾಷನೇಟ್ ಪ್ರಾಬ್ಲಮ್ ಸಾಲ್ವರ್, ಎಲ್ಲಿ ಹೋಗಿ ಕೂತ್ಕೊಂಡ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ.
ಅವನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು, MLA ಆಗಿರ್ಬೋದು, ಯಾವುದೋ ಕಂಪನಿಯ CEO ಆಗಿರಬಹುದು. ಅವನಲ್ಲಿ ವೈಯಕ್ತಿಕವಾದ ಸ್ವಾರ್ಥ ಇಲ್ಲ, ಅವನಲ್ಲಿ ಇನ್ನೊಬ್ಬನ ಎತ್ತಬೇಕಾದಂಥ ಪ್ಯಾಷನ್ ಇದೆ ಅಂದ್ರೆ ಏನನ್ನಾದ್ರೂ ಉದ್ಧಾರ ಮಾಡ್ತಾನೆ. ವೀರೇಂದ್ರ ಹೆಗಡೆ ಅವರೇ ಆಗಬೇಕು ಅಂತಲ್ಲ, ಅಂಥವ್ರು ಎಲ್ಲ ಕಡೆನೂ ಬದಲಾವಣೆಗಳನ್ನು ತಂದಿರ್ತಾರೆ. ಇವತ್ತು ವೀರೇಂದ್ರ ಹೆಗಡೆ ಅವ್ರ ವಿಷಯ ಬಂದಿದೆ ಅಂತ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ ನಾವು. SDM ಕಾಲೇಜ್ನ ಫೀಸ್ ಮತ್ತೆ ಆಳ್ವಾಸ್ ಕಾಲೇಜಿನ ಫೀಸ್ ಒಂದ್ ಕಡೆ ನೋಡೋದಾದ್ರೆ ಸಮಾಜಮುಖಿ ಕೆಲಸ ಮಾಡ್ತಂತ ಒಬ್ಬ ವ್ಯಕ್ತಿ ಅದೇ ಒಂದು ಪ್ರೈವೇಟ್ ಖಾಸಗಿ ಕಾಲೇಜಿನ ನಾವೊಂದು ಫೀಸ್ ಮಟ್ಟವನ್ನು ನೋಡ್ತಾ ಹೋದ್ರೆ ಒಂದ್ ಕಡೆ ಆಳ್ವಾಸ್ಗಿಂತ ಜಾಸ್ತಿ ಇದೆ. ಅಲ್ಲಿನ ಮೆಸ್ ಬಿಲ್ ಆಗಿರ್ಬೋದು, ಕಾಲೇಜ್ ಫೀಸ್ ಆಗಿರ್ಬೋದು, ಹಾಸ್ಟೆಲ್ ಫೀಸ್ ಆಗಿರ್ಬೋದು. ಸೊ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಅಥವಾ ಸಾಮಾನ್ಯ ವರ್ಗದ ವಿದ್ಯಾರ್ಥಿ SDM ಕಾಲೇಜಲ್ಲಿ ಓದ್ಲಿಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ ಸರ್. ನೀವು ಅದ್ರ ಜೊತೆಗೆ ಹೇಳಿದ್ರೆ ಎಂತ ಬಡವರನ್ನು ಸಹ ಉದ್ಧಾರ ಮಾಡ್ತಾರೆ. ಬಟ್ ಆ ವ್ಯಕ್ತಿಗೆ ಮೂಲಭೂತ ಸೌಕರ್ಯವನ್ನು ಕೊಡುವಂತ ಒಬ್ಬ ವ್ಯಕ್ತಿ ಒಂದು SDM ಕಾಲೇಜಿನಲ್ಲಿ ಸಾಮಾನ್ಯ ಮಧ್ಯಮ ವರ್ಗದಲ್ಲಿ ಹುಟ್ಟಿದಂತ ಒಬ್ಬ ವಿದ್ಯಾರ್ಥಿ ಅಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಇದು ಸಮಾಜ ಸೇವೆ ಇಲ್ಲ ಆಗ್ತದೆ. ಇಲ್ಲ, ನನಗೆ ಆಶ್ಚರ್ಯ ಅನ್ಸುತ್ತೆ ನೀವು ಹೇಳ್ತಿರೋದು. ಅಫೋರ್ಡಬಲ್ ಕಾಲೇಜ್ ಅನ್ನೋ ಲಿಸ್ಟ್ ತೆಗೆದ್ರೆ SDM ಕಾಲೇಜು ಅಫೋರ್ಡಬಲ್ ಕಾಲೇಜಸ್. ನಂಗೆ ಗೊತ್ತಿಲ್ಲ ನೀ ಯಾವ ಕಾಲೇಜು ಮತ್ತೆ ಹೇಗೆ ಮಾತಾಡ್ತಿದ್ಯಾ ಅಂತ. ನಾನು ಇವತ್ತಿಗೂ ಕೂಡ ರಾಜ್ಯದಲ್ಲಿ ಅಫೋರ್ಡಬಲ್ ಕಾಲೇಜಸ್ ಒಂದು ಪಟ್ಟಿ ಮಾಡಿದ್ರೆ ಅಫೋರ್ಡಬಲ್ ಕಾಲೇಜುಗಳಲ್ಲಿ SDM ಇದೆ. ಇದು ಒಂದು ಕೋರ್ಟ್ ಅಲ್ಲಿ ಒಂದ್ಸಲ ಚರ್ಚೆ ಆಯ್ತು. ಒಬ್ಬ ಇವರ ವಿರೋಧಿಯಾಗಿದ್ದವನೊಬ್ಬ ಅಲ್ಲಿ ಬಂದಾಗ ಅವ್ರು ಕೇಳ್ತಾರೆ, ಜಡ್ಜ್ ಕೇಳ್ತಾರೆ, ನಾನು ಕೇಳಿರುವಂತ ಮಾತು, ಅವರು ಲಾಯರ್ಗಳು ಮಾತಾಡ್ತಿರುವಾಗ, ಎಲ್ಲಿ ನಿನ್ನ ಮಕ್ಕಳು ಓದಿದ್ದು ಅಂತಂದ್ರೆ SDM ಕಾಲೇಜ್ನಲ್ಲಿ ಅಂತ. ಇಷ್ಟು ವಿರೋಧ ಇದೆ. SDM ಕಾಲೇಜ್ ಹೋದ್ರೆ ಹಾಳಾಗಿ ಹೋಗ್ಬಿಡ್ತಾರೆ, SDM ಕಾಲೇಜ್ನಲ್ಲಿ ರೇಪ್ಗಳು ನಡೀತವೆ ಇಂತೆಲ್ಲ ಹೇಳೋನು. ಯಾಕೆ ಅಲ್ಲಿ ಓದಿಸ್ದೆ ಅಂತಂದ್ರೆ ನಮ್ಮ ಆಸ್ಪಾಸಲ್ಲಿ ಒಳ್ಳೆ ಕಾಲೇಜ್ ಇಲ್ಲ ಸರ್, ಇದೇ ಒಳ್ಳೆ ಕಾಲೇಜ್ ಇರೋದು ಅಂತ. ಈ ರೀತಿಯ ಅಬ್ಜೆಕ್ಷನ್ಗಳಿದ್ದಾಗ ಈ ರೀತಿಯ ಅಬ್ಜೆಕ್ಷನ್ಗಳನ್ನು ರೇಸ್ ಮಾಡಬೇಕು ಅಂತ ನಾನು ಹೇಳೋದು. ಈಗ ನಿಮ್ಮದು ಗ್ರಾಮೀಣಾಭಿವೃದ್ಧಿ ಇದೆ, ನೀವು ಜಾಸ್ತಿ ಬಡ್ಡಿ ತಗೋತೀರಿ, ಆ ರೀತಿ ಅಬ್ಜೆಕ್ಷನ್ ಇದ್ರೆ ರೇಸ್ ಮಾಡಿ. ಕಾಲೇಜ್ನಲ್ಲಿ ಫೀಸ್ ಜಾಸ್ತಿ ಇದೆ, ರೇಸ್ ಮಾಡಿ. ರೇಪಿಸ್ಟ್ ಅನ್ನೋದು ಅತ್ಯಾಚಾರ ಮಾಡಿದ್ದೀರಿ, ಕೊಲೆಗಳನ್ನು ಮಾಡಿದ್ದೀರಿ, ಆ ಆರೋಪಗಳನ್ನು ಒಪ್ಕೊಳ್ತೀರಾ ಸರ್? ಆ ಆರೋಪಗಳನ್ನು ಒಪ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಖಂಡಿತವಾಗಿ ಆಗುದಿಲ್ಲ. ಯಾಕೆ ಮಾಸ್